भूमिवरदे विस्तारिगो सन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर् यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताब्धिभूत्यै पदवाक्यप्रमाणज्ञान् प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 70ನೆಯ ಸುಧಾಮೂಲ, ಅದರಲ್ಲಿ ವ್ಯಾಖ್ಯಾನದ ವಿಚಾರ. ಮೊದಲನೇದಾಗಿ ಪರಿಮಳ ಟಿಪ್ಪಣಿಯಲ್ಲಿ ಬರುವಂತಹ ವಿಚಾರ. ಈಗ ಸತ್ಸಿದ್ಧಾಂತ ಅನ್ನೋ ಶಬ್ದ ನಮಗೆ ಕಿವಿಗೆ ಬಿತ್ತು. ಮಧ್ವಾಚಾರ್ಯರ ಸತ್ಸಿದ್ಧಾಂತ ಎಷ್ಟು ತರ ಇದೆ ಅಂದ್ರೆ ಅವರು ಒಪ್ಪಿದ ಪ್ರಾಮಾಣಿಕವಾದ ಸಿದ್ಧಾಂತ, ಅದು ಪ್ರಾಮಾಣಿಕವೇ ಅಷ್ಟೇ ಅಂತ ಪ್ರಮಾಣದಿಂದ ನಿರ್ಣಯ ಮಾಡಿದ ವಿಷಯ ಯಾವುದು, ಆ ಸಿದ್ಧಾಂತ ಯಾವುದು ಅಂದ್ರೆ ಅದು ಎರಡು ತರ ಇದೆ ಅಂತ ಬಂತು. ಒಂದು ಪರಸಿದ್ಧಾಂತ, ಮತ್ತೊಂದು ಅಪರ ಸಿದ್ಧಾಂತ ಅಂತ ಬಂತು. ಈ ಶಬ್ದಗಳಿಗೆ ಏನರ್ಥ ಸಹಜವಾಗಿ ಗೊಂದಲ ಆಗುತ್ತೆ. ಅದಕ್ಕೆ ರಾಯರ ಟಿಪ್ಪಣಿಯಲ್ಲಿ ವಿವರಣೆ ಮಾಡಿದ್ದಾರೆ. ಪರಹ, ಪರಹ ಅಂದ್ರೆ ಭಗವದ್ ವಿಷಯ ಅಂತ ಅರ್ಥ. ಅಪರಹ ಅಂದ್ರೆ ಜಗತ್ ವಿಷಯ ಅಂತ ಅರ್ಥ. ಅಂದ್ರೆ ಎರಡು ತರ ವಸ್ತುಗಳು, ಒಂದು ಪರಮಾತ್ಮ ಮತ್ತು ಅವನನ್ನು ಬಿಟ್ಟಿದ್ದು ಇನ್ನೆಲ್ಲ. ಹಾಗಾದ್ರೆ ಪರ ಸಿದ್ಧಾಂತ ಅಂದ್ರೆ ದೇವರ ಬಗ್ಗೆ ಇರುವಂತ ವಿಷಯ. ಇನ್ನು ಅಪರ ಸತ್ಸಿದ್ಧಾಂತ ಅಂದ್ರೆ ಪರ ಅಲ್ಲ, ಶ್ರೇಷ್ಠನಲ್ಲದ ಪರಮಾತ್ಮಗಿಂತ ಬೇರೆಯಾದ ಎಲ್ಲ ಇನ್ನು ಮಿಕ್ಕಿದವ್ರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವರ ಬಗ್ಗೆ ಇರುವಂತಹ ಸಿದ್ಧಾಂತ, ಅದು ಜಗತ್ತಿಗೆ ಸಂಬಂಧಪಟ್ಟ ಸಿದ್ಧಾಂತ. ಹೀಗೆ ಪರ ಸಿದ್ಧಾಂತ ಅಂದ್ರೆ ದೇವರಿಗೆ ಸಂಬಂಧಪಟ್ಟಿತ್ತು, ಅಪರ ಸಿದ್ಧಾಂತ ಅಂದ್ರೆ ಸತ್ಸಿದ್ಧಾಂತ ಅಂದ್ರೆ ಜಗತ್ತಿಗೆ ಸಂಬಂಧಪಟ್ಟಿತ್ತು. ಅದರಲ್ಲೂ ಎರಡು ತರ ಇದೆ ಅಂತ ಬಂತು. ಇದು ಪರಸತ್ ಸಿದ್ಧಾಂತ, ಅಪರ ಸತ್ ಸಿದ್ಧಾಂತ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಇದು ಅದು ಎರಡು ತರ ಇದೆ, ಒಂದು ವಾಚನಿಕ, ಇನ್ನೊಂದು ಆನುಷಂಗಿಕ ಅಂತ ಬಂತು. ಅದಕ್ಕೆ ತಕ್ಷಣ ಇನ್ನೊಂದು ಟಿಪ್ಪಣಿಯಲ್ಲಿ ಅದಕ್ಕೆ ವಿವರಣೆ ಬಂತು. ಯಾದುಪತ್ಯ ಟಿಪ್ಪಣಿಯಲ್ಲಿ ವಾಚನಿಕ ಅಂದ್ರೆ ಪ್ರಧಾನವಾಗಿ ಯಾವ ವಿಷಯವನ್ನ ಹೇಳಿರ್ತಾರೋ ಅದನ್ನ ವಾಚನಿಕ ಸತ್ಸಿದ್ಧಾಂತ ಅಂತ ಕರೀತಾರೆ. ಈಗ ದೇವರ ಬಗ್ಗೆ ಹೇಳಿರ್ತಾರೆ, ಬಾಯಿ ಬಿಟ್ಟು ಇದು ಬಹಳ ಮುಖ್ಯ ಅಂತ ಹೇಳಿರ್ತಾರೆ. ಪ್ರಧಾನವಾಗಿ ಅಂದ್ರೆ ಬಾಯಿ ಬಿಟ್ಟು ಹೇಳಿರ್ತಾರೆ, ಅದು ಸೂಚನೆ ಅಲ್ಲ. ಈಗ ದೊಡ್ಡವರೆಲ್ಲ ಎಲ್ಲಾ ವಿಷಯವನ್ನು ಬಾಯಿ ಬಿಟ್ಟು ಹೇಳಲ್ಲ, ಕೆಲವುದು ಸೂಚನೆ ಮಾಡ್ತಾರೆ. ಆತರ ಅಲ್ಲ, ಬಾಯಿ ಬಿಟ್ಟು ಕಂಠತಃ. ಕಂಠತಃ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಬಾಯಿ ಬಿಟ್ಟು ಅನ್ನೋ ಅರ್ಥದಲ್ಲಿ ಬರುತ್ತೆ. ಕಂಠತಃ ಹೇಳೋದು ಅಂದ್ರೆ ಜೋರಾಗಿ ಹೇಳೋದು, ಗುಪ್ತವಾಗಿ ಏನೋ ಸೂಚನೆ ಮಾಡೋದು ಅಂತ ಅರ್ಥ ಅಲ್ಲ. ಆದ್ರಿಂದ ಜೋರಾಗಿ ಇದು ಪ್ರಧಾನ ಅಂತ ಬಾಯಿ ಬಿಟ್ಟು ಹೇಳಿದಂತಹ ಸಿದ್ಧಾಂತಕ್ಕೆ ವಾಚನಿಕ ಸಿದ್ಧಾಂತ ಅಂತ ಕರೀತಾರೆ. ಅದು ದೇವರ ಬಗ್ಗೆ ಆದ್ರೆ ವಾಚನಿಕ ಪರ ಸಿದ್ಧಾಂತ, ಜಗತ್ತಿನ ಬಗ್ಗೆ ಆದ್ರೆ ವಾಚನಿಕ ಅಪರ ಸತ್ ಸಿದ್ಧಾಂತ ಅಂತ ಕರೀತಾರೆ. ಇನ್ನು ಆನುಷಂಗಿಕ ಸಿದ್ಧಾಂತ, ಆನುಷಂಗಿಕ ಅಂದ್ರೆ ಪ್ರಧಾನ ವಿಷಯ ಅದ್ರ ಬಗ್ಗೆ ಅಲ್ಲ, ಆ ಪ್ರಧಾನ ವಿಷಯ ಹೇಳ್ಬೇಕಾದ್ರೆ ಅದು ಬೇಕಾಗತ್ತೆ, ಅದಿಲ್ದೇನೆ ಪ್ರಧಾನ ವಿಷಯ ಹೇಳಿಕ್ ಬರಲ್ಲ. ಈಗ ದೇವರ ಶ್ರೇಷ್ಠತೆ ಯಾವಾಗ ಗೊತ್ತಾಗತ್ತೆ ನಮ್ಗೆ? ಜಗತ್ತಿನ ಬಗ್ಗೆ ಗೊತ್ತಿಲ್ಲದೆ ಇರೋನ್ಗೆ ದೇವರು ಶ್ರೇಷ್ಠ ಶ್ರೇಷ್ಠ ಅಂದ್ರೆ ಹೇಗ್ ಗೊತ್ತಾಗುತ್ತೆ? ಈಗ ಒಂದು 10 ಜನದಲ್ಲಿ ಇವನು ತುಂಬಾ ಒಳ್ಳೆಯವನು ಅಂತ ಯಾವಾಗ ಹೇಳಿಕ್ ಸಾಧ್ಯ?
ಅವ್ರಿಗೆ 9 ಜನ ಕೆಟ್ಟವರು ಚೆನ್ನಾಗ್ ಗೊತ್ತಾದಾಗ ಯಾರಲ್ಲೂ ಇಲ್ದೇ ಇರೋ ಸದ್ಗುಣ ಇವನಲ್ಲಿದೆ ಅಂತ ಅವನ ಶ್ರೇಷ್ಠತೆ ಗೊತ್ತಾಗುತ್ತೆ. ಅಂದ್ರೆ ವಿರುದ್ಧವಾಗಿರೋ ವಸ್ತುಗಳ ಬಗ್ಗೆ ಗೊತ್ತಾದಾಗ ನಿಜವಾದ ಶ್ರೇಷ್ಠತೆ. ಪೆದ್ರು ಜಾಸ್ತಿ ಎಷ್ಟ್ ಜನ ಇರ್ತಾರೋ ಅವಾಗ ಒಬ್ಬನ ಬುದ್ಧಿವಂತಿಕೆ ಹೊರಗ್ ಚೆನ್ನಾಗ್ ಬರತ್ತಂತೆ. ಇದಂತೂ ಗೊತ್ತಾಗಲ್ಲ ಅಷ್ಟು. ಯಾಕಂದ್ರೆ ಇವನಿಗ್ ಗೊತ್ತಾಗಲ್ಲ, ಇವನಿಗ್ ಸ್ವಲ್ಪ ಗೊತ್ತಾಗತ್ತೆ, ಆದ್ರೂ ಕೆಲವು ಅರ್ಥ ಆಗಲ್ಲ. ಹೀಗೆ ಗೊತ್ತಾಗ್ತಾ ಇವನು ಎಷ್ಟು ಶ್ರೇಷ್ಠ, ಬಹಳ ತಿಳ್ಕೊಂಡಿದ್ದಾನೆ ಇವನು ಅಂತ ಗೊತ್ತಾಗುತ್ತೆ. ಅದ್ ಹಾಗೆ ಪ್ರಕೃತಲ್ಲೂ ಪ್ರಧಾನವಾಗಿ ದೇವರ ಸರ್ವೋತ್ತಮತ್ವ, ಅವನು ಬಹಳ ಶ್ರೇಷ್ಠ ಅಂತೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದ್ರೆ ಈ ಜಗತ್ತಿನ ಪರಿಚಯ ಚೆನ್ನಾಗಿರ್ಬೇಕು. ಕಲಿಯ ಪರಿಚಯ ಜಾಸ್ತಿ ಇದ್ದಷ್ಟು ದೇವರ ಬಗ್ಗೆ ಭಕ್ತಿ ಜಾಸ್ತಿ ಆಗತ್ತಂತೆ. ಕಲಿ ಎಂಥ ದುಷ್ಟ ಅಂದ್ರೆ ಅಷ್ಟು ದುಷ್ಟ, ಎಷ್ಟು ದೋಷ, ಅವನ ವಿರುದ್ಧ ದೇವರು ಅಂದಾಗ ಅಲ್ಲಿ ಬರೋ ಭಕ್ತಿನೇ ಬೇರೆ ಅಂತೆ. ಅದಕ್ಕೋಸ್ಕರನೇ ತಾರತಮ್ಯ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಏನು ತಾರತಮ್ಯ ಸಿದ್ಧಾಂತ ಇದೆ, ಇದ್ರ ಬಗ್ಗೆ ಅನೇಕ ಕೃತಿಗಳನ್ನ ನಾವು ನೋಡ್ತೀವಿ. 33 ಕಕ್ಷೆವರೆಗೆ ಅನೇಕ ಕಡೆ ತಾರತಮ್ಯದ ಬಗ್ಗೆ ವಿಸ್ತಾರವಾಗಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಕೆಲವು ಕಡೆ 100ಕ್ಕಿಂತ ಜಾಸ್ತಿ ಕಕ್ಷೆಗಳನ್ನ ಹೇಳಿದ್ದಾರೆ, 100ಕ್ಕಿಂತ ಜಾಸ್ತಿ. ಸುಧಾದಲ್ಲೂ ಕೂಡ ಪಟ್ಟಿ ಮಾಡ್ತಾ ಹೋದ್ರೆ ಅಷ್ಟು ಸಿಗಲ್ಲ ಸುಧಾದಲ್ಲೂ. ಆದ್ರೆ ಕೆಲವು ಟಿಪ್ಪಣಿಕಾರರು ಏನ್ ಮಾಡ್ತಾರೆ, ತಾವು ತಾರತಮ್ಯದ ಬಗ್ಗೆ ಅದು ಇಲ್ಲಲ್ಲ ಬೇರೆ ಕಡೆ, ಅವರೆಲ್ಲ ಏನ್ ಮಾಡಿದ್ದಾರೆ ತಾರತಮ್ಯದ ಬಗ್ಗೆ ಬರೀತಾ ಉಲ್ಲೇಖ ಮಾಡ್ತಾ ನೂರಾರು ಪ್ರಭೇದಗಳನ್ನ ಹೇಳ್ತಾರೆ ತಾರತಮ್ಯದಲ್ಲಿ. ದೇವರಿಂದ ಹಿಡಿದು ಕೊನೆಗೆ ಯಾರು ಅಂತ, ಕೊನೆಗೆ ಕಲಿ ಪುರುಷನ್ವರೆಗೆ ನಿಲ್ಲಿಸ್ತಾರೆ ತಾರತಮ್ಯ. ನಾವೆಲ್ಲ ನಿಲ್ಲಿಸೋದು ಕರ್ಮಾಭಿಮಾನಿ ದೇವತೆ ಪುಷ್ಕರ ಅಂತ ಕರ್ಮ ನಾವೇ ಮಾಡುವಂತ ಪ್ರತಿ ಕರ್ಮಗಳಿಗೆ ಅಭಿಮಾನಿ ದೇವತೆ ಅವನು, ಪ್ರೇರಕ ದೇವತೆ ಯಾರು ಪುಷ್ಕರ. ಆ ಪುಷ್ಕರನವರೆಗೆ ದೇವತಾ ತಾರತಮ್ಯವನ್ನು ಹೇಳೋದಷ್ಟೇ. ಅದು ದೇವತಾ ತಾರತಮ್ಯ ಆಯ್ತು. ದೈತ್ಯ ತಾರತಮ್ಯ ಬೇಕಲ್ಲ ಅಂತ, ಅದು ಹರಿಕಥಾಮೃತ ಸಾರದಲ್ಲೂ ನಾವು ನೋಡ್ತೀವಿ ದೈತ್ಯ ತಾರತಮ್ಯ. ಹೀಗೆ ಎಲ್ಲಾ ತಾರತಮ್ಯವನ್ನ ಕ್ರೋಢೀಕರಣ ಮಾಡಿದಾಗ ಜಯತೀರ್ಥರು ಯಾಕೆ ಹೇಳಿಲ್ಲ ಅಂದ್ರೆ ಅದು ಅಪೇಕ್ಷೆ ಇಲ್ಲ, ಅಲ್ಲಿ ಬಂದ ವಿಚಾರ ಬೇರೆ, ಹಾಗಾಗಿ ಅದ್ರ ಬಗ್ಗೆ ಅಲ್ಲಿ ತಗೊಳ್ಳಿಲ್ಲ ಅಷ್ಟೇ. ಅಂತೂ ಬೇರೆ ಕಡೆ ತಾರತಮ್ಯ ಪ್ರಬಂಧಗಳು ಅಂತಾರೆ ನಮಗ್ ಸಿಗತ್ತೆ ಒಂದಿಷ್ಟು ತಾರತಮ್ಯದ ಬಗ್ಗೆ. ಅಲ್ಲೆಲ್ಲ ಗಮನಿಸಿದಾಗ ಅನೇಕ ತಾರತಮ್ಯ ಸಿದ್ಧಾಂತದ ಬಗ್ಗೆ ಉಲ್ಲೇಖ ಮಾಡೋರು ಕಲಿ ಪುರುಷನವರೆಗೆ ಹೋಗ್ತಾರೆ. ಅತ್ಯಂತ ಶ್ರೇಷ್ಠ ಅಂದ್ರೆ ದೇವರು, ಅತ್ಯಂತ ಕೆಳಮಟ್ಟದವನು ಅಂದ್ರೆ ಕಲಿ, ಕೊನೆಗೆ ಅಷ್ಟು ದುಷ್ಟ. ಅದು ಹೋಗ್ತಾ ಹೋಗ್ತಾ ಆ ಕೆಟ್ಟತನ ಎಷ್ಟು ತಿಳಿಯತ್ತೆ ಅಂದ್ರೆ ಕಲಿ ತರ ಅಂದ್ರೆ ಅವನ ಮುಖ ಅಲ್ಲ, ಅವನ ಹತ್ರ ಅಲ್ಲ, ಅವನು ಬೇಡ ಅವನ್ ಸುದ್ದಿ, ಹಾಗ ಅನ್ಸತ್ತೆ ಕಲಿಯ ಬಗ್ಗೆ. ಆದ್ರೆ ದೇವರ ಬಗ್ಗೆ ಕೇಳಿದಾಗ ಅವನ ಹತ್ರ ಹೋಗ್ಬೇಕು ಅಂತ ಅನ್ಸತ್ತೆ. ಆದ್ರೆ ಉಲ್ಟಾಗ್ಬಿಟ್ಟಿದೆ ಕಲಿಯುಗದಲ್ಲಿ, ಯಾವ್ದು ಬೇಡವೋ ಅದು ಕೆಟ್ಟದ್ದೇ ಬೇಕು ಅಂತ. ಅಂತೂ ಈ ತಾರತಮ್ಯ ಸಿದ್ಧಾಂತ ಏನಿದೆ ಅದನ್ನ ತಿಳಿಬೇಕಾದ್ರೆ, ದೇವರ ಸರ್ವೋತ್ತಮತ್ವ, ದೇವರ ಶ್ರೇಷ್ಠತೆ ತಿಳಿಬೇಕು ಅಂತ ಆದ್ರೆ ಆಗ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಬೇಕಾಗತ್ತೆ. ಅಂಥದ್ದನ್ನೆಲ್ಲ ಆನುಷಂಗಿಕ ಸಿದ್ಧಾಂತ ಅಂತ ಕರೀತಾರೆ. ಈಗ ಆನುಷಂಗಿಕ ಅಂದ್ರೆ ಈ ಪಾರ್ಟ್ ಟೈಮ್ ಮಾಡೋದು ಅಂತ ಹೇಳ್ತೀವಿ, ಸೈಡ್ ಅಲ್ಲಿ ಅದು ಒಂದ್ ಇರ್ಲಿ, ಪ್ರಧಾನ ಬೇರೆ ಇರುತ್ತೆ ನಮ್ ಕೆಲ್ಸ, ಆದ್ರೆ ಸೈಡ್ ಇದೊಂದು ಕೆಲ್ಸ ಅಂತ, ಅದು ಆನುಷಂಗಿಕ ಅಂತ ಕರೀತಾರೆ. ಅಪ್ರಧಾನ ಅದು ಮುಖ್ಯ ಅಲ್ಲ, ಆನುಷಂಗಿಕ ಅನುಷಂಗತಃ ಅಂದ್ರೆ ಅದ್ ಜೊತೆಗೆ ಇದು ಸ್ವಲ್ಪ ಸೇರ್ಕೊಂಡು ಇದೂ ಮಾಡೋಣ ಅಂತ. ಎಲ್ಲ ಪ್ರಧಾನವಾದ ಕೆಲ್ಸನೇ ಬೇರೆ ಇರುತ್ತೆ, ಇದು ಒಂದ್ ಸ್ವಲ್ಪ ಹೀಗೂ ಮಾಡೋಣ ಜೊತೆಗೆ ಅಂತ, ಅದು ಮುಖ್ಯ ಅಲ್ಲ. ಅಂತದನ್ನೆಲ್ಲ ಆನುಷಂಗಿಕ ಅಂತ ಕರೀತಾರೆ. ವಾಚನಿಕ ಅಂದ್ರೆ ಪ್ರಧಾನ. ಹೀಗೆ ವಾಚನಿಕ ಅಂದ್ರೆ ಪ್ರಧಾನ, ಆನುಷಂಗಿಕ ಅಂದ್ರೆ ಅಪ್ರಧಾನ. ಅಂದ್ರೆ ಆ ಪ್ರಧಾನಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಂತಿಲ್ಲ, ಅದಕ್ಕೆ ಸಂಬಂಧ ಪಡತ್ತೆ. ಈಗ ಗಾಯತ್ರಿ ಮಂತ್ರ ಜಪ ಮಾಡೋದು ಬಹಳ ಮುಖ್ಯ ನಮಗೆ. ಆದ್ರೆ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು ಅಂತ ಆದ್ರೆ ಅದಕ್ಕೆ ನಾರಾಯಣಾಷ್ಟಾಕ್ಷರ ಮಂತ್ರ ಜಪ ಅದಕ್ಕಿಂತ ಜಾಸ್ತಿ ಮಾಡ್ಬೇಕು. ನಮ್ಗೇನಂತ ಗಾಯತ್ರಿ ಮಂತ್ರ ಜಪದ ಬಗ್ಗೆ ಜಾಸ್ತಿ ಮಹತ್ವ ಬುದ್ಧಿ ಇರುತ್ತೆ. ನಾರಾಯಣಾಕ್ಷರ ಮಂತ್ರ ಜಪ ಬೇಗ ಮುಗಿಸ್ಲೇಬೇಕು, ಅನಿವಾರ್ಯ. ಯಾಕಂದ್ರೆ ಇದು ಮಾಡಿದ್ರೆ ಇದು ಪೂರ್ಣ ಫಲ ಕೊಡ್ಬೇಕು ಅಂತ ಅದ್ ಮಾಡ್ಲೇಬೇಕು ನಾರಾಯಣಾಷ್ಟಾಕ್ಷರ ಮಂತ್ರ ಜಪ. ಅದನ್ನ ಪ್ರಧಾನವಾಗಿ ಒಂದು ಗಾಯತ್ರಿ ಮಂತ್ರ ಜಪದ ಬಗ್ಗೆ ದೃಷ್ಟಿ ಇರುತ್ತೆ. ಜೊತೆಗೆ ಇದು ಆಗ್ಲಿ ಅಂತ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಅಂತ ಮಾಡೋದು. ಅಥವಾ ಸ್ತೋತ್ರ ಪಾರಾಯಣ, ಬೇರೆ ಗ್ರಂಥ ಪಾರಾಯಣ ಅದ್ ಮಾಡ್ಬೇಕು. ಮುಖ್ಯ ಕಾರ್ಯಗಳು ಬೇಕಾದಷ್ಟು ಇರುತ್ತೆ, ಆದ್ರೆ ಇದು ಜೊತೆಗೆ ಅಂತ ಈ ತರ ಇಟ್ಕೊಳ್ಳೋದು. ಅಥವಾ ಕೆಲ್ಸನೇ ಬೇರೆ ಇರುತ್ತೆ, ಉದ್ಯೋಗ, ಅದ್ರ ಜೊತೆಗೆ ಇದೊಂದು ಮಾಡೋಣ ಅಂತ, ಅದು ಅಪ್ರಧಾನ. ವಸ್ತುತಃ ಪ್ರಧಾನವಾದದ್ದು ಇದೇ ಬೇರೆ ಇರುತ್ತೆ. ಅಂತೂ ಈ ಪ್ರಧಾನ ಸಿದ್ಧಾಂತ ಅಪ್ರಧಾನ ಸಿದ್ಧಾಂತ ಅಂತ ಎರಡಿದೆ. ಅದು ಯಾವ್ದು ಅಂತಾನು ಕೂಡ ಮುಂದೆ ತಿಳ್ಕೊಳ್ಬೇಕು ನಾವು, ಅದನ್ನ ಈಗೆಲ್ಲ ತಿಳಿಸ್ತಾರೆ. ಇನ್ನು ಇದ್ರ ಮುಂದೆ ಇದೊಂದು ವಾಚನಿಕ ಇತ್ಯಾದಿ ಅಂತ ಇಲ್ಲಿ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ವಿಷಯವನ್ನ ಉಲ್ಲೇಖ ಮಾಡ್ತಾರೆ. ಈ ವಿಷಯವನ್ನ ನೋಡೋ ಮುಂಚೆ ನಾವು ಸಾಕ್ಷಾತ್ತಾಗಿ ಮುಂದಿನ ಮೂಲಕ್ಕೆ ಹೋಗೋಣ. ಮುಂದಿನ ಮೂಲಕ್ಕೆ ಹೋಗಿ ಒಂದೆರಡು ಮೂಲ ವಿಷಯ ನೋಡಿದ ಮೇಲೆ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಬರೋಣ. ಆಗ ಆ ವಿಷಯ ನಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದಿನ ಸುಧಾಮೂಲ 71ನೇದು, ಅದರಲ್ಲಿ
ಅನುವ್ಯಾಖ್ಯಾನ ಶ್ಲೋಕವನ್ನು ಮೊದಲು ನೋಡೋಣ. ಅಶೇಷ ಗುಣಪೂರ್ಣತ್ವಂ ಸರ್ವದೋಷ ಸಮುಜ್ಜಿತಿ ವಿಷ್ಣೋರನ್ಯಚ್ಚ ತತ್ತಂತ್ರಂ ಇತಿ ಸಮ್ಯಕ್ ವಿನಿರ್ಣಯಃ. ಮೊದಲಿಗೆ ಸಮ್ಯಕ್ ವಿನಿರ್ಣಯಃ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ಯಾವ ಸಿದ್ಧಾಂತದ ಬಗ್ಗೆ ಅಲ್ಲಿ ತಿಳಿಸ್ತಾರೆ ಅಂತ ಜೈತೀರ್ಥರು ಈ ಶ್ಲೋಕಕ್ಕಿಂತ ಮೊದಲು ಒಂದು ವಿವರಣೆ ಕೊಟ್ಟಿದ್ದಾರೆ. ತತ್ರ ವಾಚನಿಕಂ ಪರಂ ಸತ್ ಸಿದ್ಧಾಂತಂ ತಾವತ್ ಆಹ ಅಶೇಷ ಇದೆ. ಮೊದಲಿಗೆ ಏನ್ ಹೇಳ್ತಾರೆ ಮಧ್ವಾಚಾರ್ಯರು, ಭಗವಂತನ ಬಗ್ಗೆ ಇರೋ ಸಿದ್ಧಾಂತ ಹೇಳ್ತಾರೆ, ಸತ್ ಸಿದ್ಧಾಂತ ಅಂದ್ರೆ ಪರ ಸತ್ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಪರ ಅಂದ್ರೆ ದೇವ್ರ ಬಗ್ಗೆ ಇರೋದು ಅಂತ ಆಗ್ಲೇ ಹಿಂದೆ ನೋಡಿದ್ರಿ. ಹಾಗಾದ್ರೆ ಪರವಾದ ಸತ್ ಸಿದ್ಧಾಂತ ಯಾವುದು, ಪ್ರಾಮಾಣಿಕವಾದದ್ದು, ಅದು ಕೂಡ ನೇರವಾಗಿ ಹೇಳೋದು, ಅಪ್ರಧಾನರ ವಾಚನಿಕ, ನೇರವಾಗಿ ಶಾಸ್ತ್ರದಲ್ಲಿ ಸಿಗುವಂತಹ ದೇವರ ಬಗ್ಗೆ ಇರುವಂತಹ ಸತ್ ಸಿದ್ಧಾಂತ. ಒಟ್ಟು ಸೇರಿಸಿದ್ರೆ ಈ ವಿಷಯವನ್ನ ವಾಚನಿಕ ಪರ ಸತ್ಸಿದ್ಧಾಂತ ಅಂದ್ರೆ ಯಾವುದು ಅಂತ ಈ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅಶೇಷ ಗುಣಪೂರ್ಣತ್ವ ಇದು ಮುಖ್ಯ ಸಿದ್ಧಾಂತ. ಇದು ಎಂದಿಗೂ ನಾವು ವಿರುದ್ಧವಾಗಿ ಮಾತಾಡ್ಬಾರ್ದು. ಇದೇ ಮಾಡೋದು ಎಲ್ಲರೂ ಜನ. ಏನ್ ಮಾಡ್ತಾರೆ, ದೇವರ ಅನುಗ್ರಹ ಆದಾಗ ಅವನನ್ನು ಹೊಗಳ್ತಾ ಇರ್ತಾರೆ. ತುಂಬಾ ಒಳ್ಳೆ ಒಂದು ದೇವರು, ಎಷ್ಟು ಅನುಗ್ರಹ ಮಾಡ್ತಾನೆ, ಎಂಥ ಕಾರುಣ್ಯ ಮೂರ್ತಿ, ಎಷ್ಟು ನಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ತುರಿ ಎಡವಟ್ಟ ಆದ ಕೂಡಲೇ ದೇವರು ಕೆಟ್ಟವ್ರನ್ನೆಲ್ಲ ಚೆನ್ನಾಗಿಡ್ತಾನೆ, ಒಳ್ಳೆಯವ್ರಿಗೆಲ್ಲ ಕಷ್ಟ ಕೊಡ್ತಾನೆ. ಅಂದ್ರೆ ದೋಷಾರೋಪ ಮಾಡಿದ್ರಿ ದೇವರಲ್ಲಿ, ದೇವ್ರ ಮೇಲೆ ಆಕ್ಷೇಪ ಮಾಡ್ತಾ ಇದ್ರಿ, ಅವನ ಸಕಲ ಗುಣಪೂರ್ಣತ್ವಕ್ಕೆ ಭಂಗ ತರ್ತಾ ಇದ್ರಿ. ಅದೇ ಮಾಡ್ಬಾರ್ದು, ಅದು ಸತ್ಸಿದ್ಧಾಂತಕ್ಕೆ ಹಾನಿ ಅಂತೆ. ವಾಚನಿಕ ಪರ ಸತ್ಸಿದ್ಧಾಂತ ಅಂದ್ರೆ ದೇವರ ಬಗ್ಗೆ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಶಾಸ್ತ್ರಗಳ ಮುಖಾಂತರ. ಏನ್ ನಿರ್ಣಯ ಮಾಡಿದ್ದಾರೆ, ಅಶೇಷ ಗುಣ ಪೂರ್ಣತ್ವ, ಅವನಲ್ಲಿ ಸಕಲ ಸದ್ಗುಣಗಳು ಕೂಡ ತುಂಬಿದೆ. ಮಧ್ಯ ಕೆಟ್ಟವಂತರ ಆಡಲ್ಲ ದೇವರು. ಕೆಟ್ಟವಂತರ ಆಡೋದಿದ್ರೆ ಅವನಲ್ಲಿ ದೋಷ ಬರುತ್ತೆ, ಆದ್ರೆ ದೋಷ ಇಲ್ಲ. ಮುಂದೆನೆ ಇನ್ನೊಂದು ಸಿದ್ಧಾಂತ ಇದೆ, ಇದು ಮೊದಲನೇ ಸಿದ್ಧಾಂತ ಅಶೇಷ ಗುಣ ಪೂರ್ಣತ್ವ. ಎರಡನೇದು ಸರ್ವ ದೋಷ ಸಮುಚ್ಛಿತಿ, ಯಾವುದೇ ದೋಷನೂ ಇಲ್ಲ ದೇವರಲ್ಲಿ. ಇನ್ನು ವಿಷ್ಣುವರ ಅನ್ಯಚ್ಚ ತತ್ತಂತ್ರಂ, ಇನ್ನು ದೇವರನ್ನ ಬಿಟ್ಟು ಇನ್ ಯಾವ್ದ್ಯಾವ್ದಿದೆ ಅದೆಲ್ಲ ದೇವರ ಅಧೀನ. ಇಡೀ ಜಗತ್ತು ಏನ್ ಬೇಕಾದಿದೆ, ಒಂದು ಹುಲ್ಲು ಕಡ್ಡಿ ಏನ್ ಬೇಕಾದಿದೆ ಅದೆಲ್ಲವೂ ವಿಷ್ಣೋಹ ತಂತ್ರಂ, ಆ ಭಗವಂತನಿಗೆ ಅಧೀನ. ನಾವೆಲ್ಲ ಸ್ವತಂತ್ರರಲ್ಲ, ನಾವು ನಮಗೆ ನಾವ್ ಅಧೀನರಲ್ಲ, ನಾವೆಲ್ಲ ಪರತಂತ್ರರು. ಪರ ಅಂದ್ರೆ ದೇವರು ಶ್ರೇಷ್ಠ ನಮಗೆ ಅಂತ, ಅವನಿಗೆ ಪರ ಅಂತ ಕರೀತಾರೆ. ಆ ಪರನ ತಂತ್ರ ಅಧೀನರು ನಾವು, ಅವನ ಆಜ್ಞೆಯಲ್ಲೇ ನಾವಿರ್ತೀವಿ. ಆದ್ರೆ ಭಗವಂತ ಸ್ವತಂತ್ರ, ತಾನೇ ಅವನ ಅಧೀನ ಅಷ್ಟೇ, ಅವನಿಗೆ ಇನ್ನೊಬ್ಬ ಯಾರು ಕೂಡ ಇಲ್ಲ ನಿಯಾಮಕನಾಗಿ. ಹೀಗೆ ವಿಷ್ಣೋಹ ಅನ್ಯಚ್ಚ, ವಿಷ್ಣುವಿಗಿಂತ ಬೇರೆ, ಅನ್ಯತ್ ಅಂದ್ರೆ ಯಾವ್ದು ಜಗತ್ತಿದೆಯೋ ಅದೆಲ್ಲ ತತ್ತಂತ್ರ, ದೇವರ ಅಧೀನವಾಗಿ ಇರೋದು. ಈ ಮೂರು ಸಿದ್ಧಾಂತ ಇದೆಯಲ್ಲ, ದೇವರಲ್ಲಿ ಸಕಲ ಗುಣಗಳಿದೆ, ಯಾವುದೇ ದೋಷಗಳಿಲ್ಲ, ಹಾಗೆ ಸಕಲ ಜಗತ್ ಜನ್ಮಾದಿ ಕಾರಣ ಅಂತ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ನಿಯಮ ಅಜ್ಞಾನ ಬಂಧ ಮೋಕ್ಷ ಏನೇನಿದೆ, ಅಷ್ಟಕರ್ತೃತ್ವ, ಇಷ್ಟೆಲ್ಲ ಎಲ್ಲ ದೇವರ ವ್ಯಾಪಾರ ಬೇಕಾದಸ್ತಾರೆ ಅಂತೆ. ಅದೆಲ್ಲದಕ್ಕೂ ಜಗತ್ತಿನ ವ್ಯಾಪಾರಕ್ಕೆ ಅವನೇ ಕಾರಣ ಅಂತ ಏನು ಸಿದ್ಧಾಂತ ಇದೆ. ಇದು ವಾಚನಿಕ ಪರ ಸತ್ಸಿದ್ಧಾಂತ ಅಂತ ಅನಿಸ್ಕೊಡುತ್ತೆ. ಹಾಗಾಗಿ ಎಂದಿಗೂ ಇದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋ ಹಾಗಿಲ್ಲ. ನಾವೆಲ್ಲ ಪ್ರತಿನಿತ್ಯ ಈ ಮಂಗಳಾಚರಣೆ, ಸುಧಾ ಪಾಠದ ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡ್ತಾ ಇರ್ತೀವಿ. ಅನುವ್ಯಾಖ್ಯಾನದ ಮೊದಲನೇ ಶ್ಲೋಕ, ಅದು ಈ ಭಾಗಕ್ಕೂ ಆ ಮೊದಲನೇ ಶ್ಲೋಕಕ್ಕೂ ನೇರ ಲಿಂಕ್ ಇದೆ. ಅದು ವಸ್ತುತಃ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡ್ಬೇಕಾದ್ರೆ ಬ್ರಹ್ಮಸೂತ್ರ ಇದೆ, ಅಥಾತು ಬ್ರಹ್ಮ ಜಿಜ್ಞಾಸ. ಅದರ ಮೊದಲಿಗೆ ಅನುವ್ಯಾಖ್ಯಾನ ಮಂಗಳಾಚರಣೆ, ಅದು ತುಂಬಾ ಪ್ರಾರಂಭದ್ದು. ನಾವೀಗ ಸದ್ಯಕ್ಕಿರೋದು 3ನೇ ಅಧ್ಯಾಯ 3ನೇ ಪಾದ, ತುಂಬಾ ಗ್ಯಾಪ್ ಇದೆ. ಆದ್ರೆ ಈ ಸಿದ್ಧಾಂತ ಏನಿದೆಯಲ್ಲ ಅದನ್ನೇ ಮೊದಲಲ್ಲಿ ಆಚಾರ್ಯ ಹೇಳಿದ್ದು. ಇದು ಮುಖ್ಯ. 3ನೇ ಅಧ್ಯಾಯದ ಪ್ರಮೇಯ ಭಾಗ ಏನಿದೆಯಲ್ಲ ಬಹಳ ಮುಖ್ಯ ಇರಲ್ಲ. ಇದು ಭಾಗವತದಲ್ಲಿ ಯಾವ ರೀತಿ ಪ್ರಮೇಯ ಇರುತ್ತಲ್ಲ ಹಾಗೆ ಈ ಭಾಗದಲ್ಲಿ ನಮಗೆ ಸಿಗೋದು. ಅದೇನಂದ್ರು, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅಂತ ಬಂತು. ಅದೇ ನಿಖಿಲ ಪೂರ್ಣ ಗುಣೈಕ ದೇಹ ಅಂದ್ರೆ ಇದೇ ಅರ್ಥನೇ, ಅಶೇಷ ಗುಣಪೂರ್ಣ ಅಂತ ಅರ್ಥ. ಇದು ನಿರ್ದೋಷಂ, ನಿರ್ದೋಷ ಅಂದ್ರೆ ಅದೇ ಹೇಳಿದ್ದು ಸರ್ವದೋಷ ಸಮುಜ್ಜಿತಿ ಅಂತ ಹೇಳಿದ್ದು. ಇನ್ನು ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ, ಅಸ್ಯೋದ್ಭವಾದಿದಂ ಅಂತ ಹೇಳ್ತೀವಲ್ಲ, ಅಸ್ಯ ಅಂದ್ರೆ ಇಡೀ ಜಗತ್ತಿನ, ಉದ್ಭವಾದಿದಂ, ಉದ್ಭವ ಅಂದ್ರೆ ಸೃಷ್ಟಿ ಸ್ಥಿತಿ ಎಲ್ಲದಕ್ಕೂ ಕಾರಣ ಅಂತ. ಆ ಮೂರು ಇದೇನಿದೆ ಆ ಶ್ಲೋಕದಲ್ಲಿ ಮಂಗಳಾಚರಣೆ ಪ್ರತಿನಿತ್ಯ ಏನ್ ಹೇಳ್ತೀವಲ್ಲ, ಆ ಮೂರು ಶಬ್ದಗಳ ನಾರಾಯಣನಲ್ಲಿ ಹೇಳುವಂಥದ್ದು ಏನಿದೆಯಲ್ಲ
ಅದು ವಾಚನಿಕ ಪರ ಸತ್ಸಿದ್ಧಾಂತ. ಹಾಗಾಗಿ ಎಂದಿಗೂ ಆ ಸತ್ಸಿದ್ಧಾಂತಕ್ಕೆ ಚ್ಯುತಿ ಬರಬಾರ್ದಲ್ಲ, ಅದನ್ನ ಎಂದಿಗೂ ನಾವು ಬಿಡೋ ಹಾಗಿಲ್ಲ. ಹರಿಸರ್ವೋತ್ತಮ ನಿಜಾನೇ, ಇನ್ನೊಬ್ಬ ಸರ್ವೋತ್ತಮ ಅಲ್ಲ. ಇನ್ನೊಬ್ಬ ಸರ್ವೋತ್ತಮ ಅಂತ ಅಂದ್ರೆ ಹೋಯ್ತು, ಆ ಸಿದ್ಧಾಂತಕ್ಕೆ ಹಾನಿ ಮಾಡಿದಾಗ ನಾವ್ ಅರ್ಥ. ಆದ್ರಿಂದಲೇ ಇದೆಲ್ಲಾ ಕಡೆ ಆಚಾರ್ಯರ ಆಜ್ಞೆ ಏನು ಅಂದ್ರೆ ವಾಚನಿಕ ಪರಸತ್ ಸಿದ್ಧಾಂತ ಆಗಲಿ ಬೇರೆ ಸತ್ಸಿದ್ಧಾಂತ ಆಗಲಿ ಅದಕ್ಕೆ ಹಾನಿ ಮಾತ್ರ ಯಾವತ್ತಿಗೂ ಮಾಡಬಾರ್ದು. ಹಾಗೆ ನಾವು ಇನ್ನೊಬ್ರಿಗೆ ತಿಳಿಸ್ಬೇಕಾದ್ರಾಗ್ಲಿ ನಾವ್ ಅಧ್ಯಯನ ಮಾಡ್ಬೇಕಾದ್ರಾಗ್ಲಿ ಅದಕ್ಕೆ ಹಾನಿ ಆಗದೆ ಇರೋ ತರ ನೋಡ್ಕೊಬೇಕು ಅಂತ. ಅಂತೂ ಈ ನಿಟ್ಟಿನಲ್ಲಿ ಮಧ್ವಾಚಾರ್ಯರ ಒಂದೊಂದು ಶಬ್ದ ಅದು ನಮಗೆ ಇದೆಲ್ಲ ತಿಳ್ಕೊಂಡಾಗ ಇನ್ನೂ ಜಾಸ್ತಿ ಅದಕ್ಕೆ ಮಹತ್ವ ಗೊತ್ತಾಗುತ್ತೆ. ಇದು ಕೇವಲ ಅನುವ್ಯಾಖ್ಯಾನ ಗ್ರಂಥ ಅಧ್ಯಯನ ಮಾಡಿದಾಗ, ಇನ್ನು ಬೇಕಾದಷ್ಟು ಗ್ರಂಥ ಇದೆ, ಸ್ವರಮೂಲ ಗ್ರಂಥಗಳು. ಆ ಎಲ್ಲಾ ಗ್ರಂಥಗಳನ್ನ ಓದ್ತಾ ಇದ್ದಾಗ ಇನ್ನೂ ಮುಂದೆ ಆಗ ಮತ್ತೆ ನಾವು ಅನುವ್ಯಾಖ್ಯಾನದ ಒಂದು ಶಬ್ದ ನೋಡಿದಾಗ ಅನ್ಸತ್ತೆ ಮಧ್ವಾಚಾರ್ಯ ಎಷ್ಟು ಚೆನ್ನಾಗಿ ಬರ್ದು ಹಾಕಿದಾರ ಅನ್ನೋ ಶಬ್ದನ ಅಂತ. ಎಷ್ಟು ಒಳಗಡೆ ಅಭಿಪ್ರಾಯ ಇರತ್ತ ಅವ್ರಿಗೆ. ಈ ಸತ್ಸಿದ್ಧಾಂತ ಮನಸ್ಸಲ್ಲಿ ಇಟ್ಕೊಂಡು ಒಂದು ಶ್ಲೋಕ ಬರೀತಾರೆ ಅಂದ್ರೆ ಇಡೀ ಶಾಸ್ತ್ರದ ಸಾರ ಅವ್ರ ತಲೆಯಲ್ಲಿ ಇದ್ದದ್ದಕ್ಕೆ ಏನ್ ಬೇಕೋ ಅದನ್ನ ಅವ್ರು ಮಂಗಳಾಚರಣೆ ಶ್ಲೋಕದಲ್ಲಿ ಹೇಳ್ತಾರೆ. ನಮ್ಗೆ ಯಾವಾಗಿದ್ರ ಮಹಿಮೆ ಗೊತ್ತಾಗತ್ತೆ? ಸಾಮಾನ್ಯವಾಗಿ ಹೇಳೋದಿದೆ, ಒಂದು ಗ್ರಂಥದ ಪೂರ್ತಿ ಅಭಿಪ್ರಾಯ ಆ ಮಂಗಳಾಚರಣೆ ಶ್ಲೋಕದಲ್ಲಿ ಇಟ್ಟಿರ್ತಾರೆ ಇಡೀ ಗ್ರಂಥಕರ್ತಗಳು. ಈಗ ಜಯತೀರ್ಥರು ತಾವೇನು ಶ್ರೇಯಃಪತ್ತೆ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಷದ ಅಂತ ಶುರು ಮಾಡ್ತಾರೆ. ಅಲ್ಲಿ ನಿತ್ಯ ಅಗಣಿತ ಗುಣ ಮಾಣಿಕ್ಯ ಅಂದ್ರೆ ಅವರು ಅದನ್ನೇ ಹೇಳೋದು. ಸತ್ಸಿದ್ಧಾಂತದ ಬಗ್ಗೆನೂ ಜಯತೀರ್ಥರು ಶ್ರೇಯಃಪತ್ತೆ ಅನ್ನೋ ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲೂ ಕೂಡ ನೀವು ಗಮನಿಸ್ಬೋದು, ಅಲ್ಲೂ ಇದೇ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದರಲ್ಲಿ ಶ್ರೇಯಃಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ, ಆಮೇಲೆ ಪ್ರಭಾ ಜಾಲೋಲ್ಲಾಸೋಪಹತ ಸಕಲ ಅವತ್ಯ ತಪಸ್ಸೆ, ಎಲ್ಲ ದೋಷಗಳು ಎಲ್ಲ ಕತ್ತಲೆಯ ಅವರಿಂದ ದೂರ ಆಗಿದೆ. ಆಮೇಲೆ ಜಗತ್ ಜನ್ಮ ಸ್ಥೇಮ ಪ್ರಳಯ ರಚನಾ ಶೀಲವಪುಷೆ, ಜಗತ್ತಿನ ಜನ್ಮ ಸ್ಥಿತಿ ಪ್ರಳಯ ಎಲ್ಲಕ್ಕೂ ಕಾರಣ ಅಂದ್ರೆ ಜಯತೀರ್ಥರ ತಾವು ವಾಚನಿಕ ಪರಸತ್ ಸಿದ್ಧಾಂತನೇ ಮೊದಲು ಹೇಳಿತ್ತು ಶ್ರೇಯಃಪತ್ತೆ ಅನ್ನೋ ಶ್ಲೋಕದಲ್ಲಿ. ಮಧ್ವಾಚಾರ್ಯರು ಕೂಡ ತಮ್ಮ ಮಂಗಳಾಚರಣೆ ಶ್ಲೋಕದಲ್ಲಿ ನಾರಾಯಣ ನಿಖಿಲ ಪೂರ್ಣ ಅದನ್ನೇ ಹೇಳಿತ್ತು. ಅಷ್ಟೇ ಅಲ್ಲ, ಇನ್ ಮುಂದಿನ ವಿಶೇಷಣಗಳು ಅದೇ, ಮುಂದಿನ ಪದದ ಅರ್ಥಗಳು ಕೂಡ ಯಾವ್ದೋ ಒಂದು ಸಿದ್ಧಾಂತವನ್ನೇ ಹೇಳ್ತಾ ಇರೋದು. ಈ ನಿಟ್ಟಿನಲ್ಲಿ ಒಂದು ಗ್ರಂಥ ಬರೆಯೋರು ತಮ್ಮ ಇಡೀ ಗ್ರಂಥದ ಉದ್ದೇಶ ಏನಿದೆ, ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅದನ್ನ ತಮ್ಮ ಮಂಗಳಾಚರಣೆ ಶ್ಲೋಕದಲ್ಲಿ ಹಾಗೆ ಪೋಣಿಸಿರ್ತಾರೆ. ಆದ್ರೆ ಇದನ್ನ ನಾವು ಮೊದಲಿಗೆ ಹೇಳಿದಾಗ ಅರ್ಥ ಆಗಲ್ಲ. ಆದ್ರೆ ಇಷ್ಟೆಲ್ಲ ಭಾಗ ಪೂರ್ತಿ ಓದ್ತಾ ಮುಂದೆ ಹೋದಾಗ ಆಮೇಲೆ ಆ ಶ್ಲೋಕವನ್ನು ಮತ್ತೆ ನೋಡಿದ್ರೆ ಗೊತ್ತಾಗತ್ತೆ ಅದರ ಮಹತ್ವ ಎಷ್ಟಿದೆ ಅಂತ. ಆದ್ರಿಂದಲೇ ಈ ರೀತಿಯಲ್ಲಿ ಚರಮ ಶ್ಲೋಕನೂ ಕೂಡ ಅಷ್ಟೇ, ಈ ಗುರುಗಳ ಚರಮ ಶ್ಲೋಕ ಅಂತ ಏನ್ ಹೇಳ್ತೀವಿ ಅದರಲ್ಲೂ ಇಡೀ ಅವರ ಪ್ರಮುಖ ಸಾಧನೆ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಅಲ್ಲಿ ಸೇರಿರತ್ತೆ ಅಂತ. ಅದು ಹೇಗೆ ಅಂದ್ರೆ ಅವ್ರ ಬಗ್ಗೆ ಗೊತ್ತಾದಾಗ ನಮಗ್ ಗೊತ್ತಾಗತ್ತೆ, ಯಾಕೆ ಈ ಪದವನ್ನ ಹಾಕಿದ್ರು ಅವ್ರ ಚರಮ ಶ್ಲೋಕದಲ್ಲಿ ಅಂತ. ಅದನ್ನ ಅದು ಯಾವಾಗ ಸಾಧ್ಯ ಗೊತ್ತಾಗ್ಲಿಕ್ಕೆ ಅಂದ್ರೆ ವ್ಯಾಪಕ ಅಧ್ಯಯನ ಮಾಡಿದಾಗ ಸಾಧ್ಯ. ಬಹಳಷ್ಟು ಓದ್ದಾಗ, ತುಂಬಾ ವಿಷಯ ತಿಳ್ಕೊಂಡಾಗ ಈ ಪದ ಯಾಕೆ ಹಾಕಿದ್ರು ಇವರು ಅಂತ ಆಗ ಅರ್ಥ ಆಗತ್ತಂಗೆ. ಅಲ್ಲಿವರೆಗೂ ಅದು ಅಷ್ಟು ಅನುಭವಕ್ಕೆ ಬರಲ್ಲ, ಸ್ವಲ್ಪ ಎಲ್ಲೋ ಗೊತ್ತಾಗತ್ತೆ ಚೂರಷ್ಟೇ. ಸರಿಯಾದ ಅನುಭವ ಬರ್ಲಿಕ್ಕೆ ವಿಶಾಲವಾದ ಅಧ್ಯಯನ ಅದಕ್ಕೋಸ್ಕರ ಬೇಕು. ಇನ್ನು ಇಲ್ಲಿ ವಾಚನಿಕ ಪರಸಿದ್ಧ ಸಿದ್ಧಾಂತದ ಬಗ್ಗೆ ಹೇಳಿ ಇದನ್ನ ಎಲ್ಲ ಹೇಳಿದ್ದಾರೆ ಅಂತ, ಅದಕ್ಕೆ ಬ್ರಹ್ಮಸೂತ್ರದಲ್ಲೇ ಈ ಸಿದ್ಧಾಂತವನ್ನು ತಿಳಿಸಿದ್ದಾರೆ. ಸ್ವಕಪೋಲ ಕಲ್ಪಿತ ಅಲ್ಲ, ಇದನ್ನ ಮಧ್ವಾಚಾರ್ಯ ಹೇಳಿದ್ದಷ್ಟೇ ಅಲ್ಲ, ಸಾಕ್ಷಾತ್ ಬ್ರಹ್ಮ ಸ್ವರೂಪ ಅವಧಾರಣ ಪರೆ ಜನ್ಮಾದಿ ಸೂತ್ರೇ ಖಲು ಅಭಿಹಿತೋಯಮರ್ಥ. ಅಲ್ಲೇ ಒಂದಿದೆ ಅರ್ಥ, ಜನ್ಮಾದ್ಯಸ್ಯ ಯತಃ ಅನ್ನೋಲೇನ್ ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು. ಜನ್ಮಾದಿ ಈ ಭಗವಂತ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲದಕ್ಕೂ ಕಾರಣ ಅಂತ. ಅದಕ್ಕೆ ಸಾಮಾನ್ಯವಾಗಿ ಯಾವುದೇ ಶಾಸ್ತ್ರ ಪಾಠದಲ್ಲಿ ಪ್ರವಚನ ಮತ್ತೊಂದಾಗ್ಲಿ ಈ ಶಬ್ದಗಳು ಬರುತ್ತೆ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲದಕ್ಕೂ ದೇವ್ರ ಕಾರಣ. ಮತ್ತೆ ಭಗವಂತನಲ್ಲಿ ಸಕಲ ಸದ್ಗುಣಗಳು ಇರುತ್ತೆ, ಅವ್ರ ಚೂರು ದೋಷ ಇರಲ್ಲ, ಯಾವಾಗ ಇದನ್ನೇ ಬರ್ತಾನೆ ಇರುತ್ತೆ ನಿರಂತರವಾಗಿ. ಯಾಕೆ ಅಷ್ಟೊಂದು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಇರೋದ್ ಮುಖ್ಯ. ಆ ಮುಖ್ಯ ಸತ್ಸಿದ್ಧಾಂತ ಬಿಟ್ಟು ಇನ್ನೇನ್ ಮಾತಾಡಿದ್ರು ವ್ಯರ್ಥ. ಹಾಗಾಗಿ ಅದಕ್ಕೆ ಜಾಸ್ತಿ ಮಹತ್ವವನ್ನ ಕೊಟ್ಟಿದ್ದಾರೆ. ಇತಿ ಸಮ್ಯಕ್ ವಿನಿರ್ಣಯ ಅಂತ, ಇದು ಒಳ್ಳೆ ನಿರ್ಣಯ ನಿಶ್ಚಯ ಇದೆ ಸಿದ್ಧಾಂತ ಅಂತ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದು ಮುಂದೆ ಆನುಷಂಗಿಕ ಸಿದ್ಧಾಂತಕ್ಕೆ ಹೋಗೋಣ. ಅದರಲ್ಲಿ ಬರುವಂತಹ ಶ್ಲೋಕ ಅಲ್ಲಿ ಸ್ವತಂತ್ರತ್ವಂ ಸದಾ ತಸ್ಯ ಭೇದಶ್ಚ ಸರ್ವತಃ ಅಂತ. ಇದು ಆನುಷಂಗಿಕ ಪರಸಿದ್ಧಾಂತ ಅಂದ್ರೆ ದೇವರ ಬಗ್ಗೆನೇ ಇರೋ ಸಿದ್ಧಾಂತ. ಕಿಂತು ಈ ಮೊದಲು ಮೂರೇನು ಹೇಳಿದ್ವಲ್ಲ, ಈಗ ಅವನಲ್ಲಿ ಸಕಲ ಸದ್ಗುಣಗಳಿದೆ, ಯಾವುದೇ ದೋಷ ಇಲ್ಲ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಮುಂತಾದವುಗಳ ಕಾರಣ, ಈ ಮೂರು ಸಿದ್ಧಾಂತಕ್ಕಿಂತ ಇದಷ್ಟು ಅಲ್ಲ, ಅದರನ್ನ ಒಪ್ಪಬೇಕು ಅಂದ್ರೆ ಇದನ್ನೆಲ್ಲ ಒಪ್ಕೊಳ್ಬೇಕು ಅಂತ ಅದನ್ನ ತಿಳಿಸ್ಲಿಕ್ಕೆ ಈಗ ಹೇಳ್ತಾರೆ. ಅದೇನು
ಆ ವಿಷಯ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.